ರುಕ್ಮಿಣಿ. ದೇವಾ ಹೇಳುವೆನಿ ಕೇಳು. ಚೆನ್ನಾಗಿ ಹೇಳು. ಬಾರೆ ಎನ್ನ ಪ್ರೇಯಸಿ, ಬಾರೆ ಎನ್ನ ಪ್ರೇಯಸಿ, ನಿನ್ನ ಅಣ್ಣನಾದ ಪಾತನ ಸಂಗತಿ, ನಿನ್ನ ಅಣ್ಣನಾದ ಪಾತನ ಸಂಗತಿ. ಅಹೇ ರುಕ್ಮಿಣಿ. ಶ್ರೀಹರಿ, ನಾರದರು ಹೇಳಿದಂತೆ ಅರ್ಜುನನಿಗಿಂತಲೂ ಯುಕ್ತಿ ಶಕ್ತಿಗಳಲ್ಲಿ ತನ್ನಗೆ ತಟ್ಟುವ ಸರಿಸಮನಾದವರು ಯಾರಿವಿಲ್ಲವೆಂದು ಹೇಳಿಕೊಳ್ಳುತ್ತಿದ್ದಾನಲ್ಲ. ಅಂತ ವೀರಾದಿ ವೀರರ ಸಂಗತಿ ಏನಾಯಿತೆಂದು ಊಹಿಸಿ ನೋಡಿದರೆ ತಿಳಿಯಿತು. ನೋಡು ರುಕ್ಮಿಣಿ, ಇಂದಿಗೆ ತೀರಿತು ನಿನಗೆ ಅರ್ಜುನನಿಗೆ ಋಣ. ಸಖಿ ಅರ್ಜುನನಾಗಿರುವನು ಅದೋ ಗತಿ. ಅಹೋ ಪ್ರಿಯ ಸುಂದರಿ, ನನ್ನ ಅಣ್ಣನನ್ನ ಈ ರೀತಿ ಜರೆದು ಮಾತನಾಡುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ಇದ್ದ ಮಾತನ್ನು ಹೇಳಿರುವನು ಸುಂದರಿ. ಯಾವುದದು ಇದ್ದ ಮಾತು? ಅರ್ಜುನನು ಅಧೋಗತಿ ಆಗಿರುವನು ಸುಂದರಿ. ಹೌದೇ? ಹೌದು ಸುಂದರಿ. ಏನು ಕೇಳು. ಚೆನ್ನಾಗಿ ಹೇಳು. ಕೃಷ್ಣ ನಿನ್ನ ಲೀಲೆ ತಿಳಿಯಲಿಲ್ಲ, ಕೃಷ್ಣ ನಿನ್ನ ಲೀಲೆ ತಿಳಿಯಲಿಲ್ಲ, ಏತಕ್ಕೆ ಹೇಳುವೆ ನೀ ಸುಳ್ಳ, ಏತಕ್ಕೆ ಹೇಳುವೆ ನೀ ಸುಳ್ಳ. ನುಡಿಯ ನಡಕಲಿಲ್ಲ ಎಂಬ ಮಾತು ಕೇಳಲಿಲ್ಲ, ನುಡಿಯ ನಡಕಲಿಲ್ಲ ಎಂಬ ಮಾತು ಕೇಳಲಿಲ್ಲ, ಎನ್ನ ಮಾತು ಕೇಳಲಿಲ್ಲ. ಚಂದದಿಂದ ಹೇಳುವೆ ಕೃಷ್ಣನೆ ಕೇಳು, ಚಂದದಿಂದ ಹೇಳುವೆ ಕೃಷ್ಣನೆ ಕೇಳು, ಏತಕ್ಕೆ ಹೇಳುವೆ ನೀ ಸುಳ್ಳ, ಏತಕ್ಕೆ ಹೇಳುವೆ ನೀ ಸುಳ್ಳ. ಕೃಷ್ಣ ನಿನ್ನ ಲೀಲೆ ತಿಳಿಯಲಿಲ್ಲ, ಕೃಷ್ಣ ನಿನ್ನ ಲೀಲೆ ತಿಳಿಯಲಿಲ್ಲ, ಏತಕ್ಕೆ ಹೇಳುವೆ ನೀ ಸುಳ್ಳ, ಏತಕ್ಕೆ ಅಹೋ ಪ್ರಿಯ ಸುಂದರಿ,
ಸುಳ್ಳು ಸುಳ್ಳು ಮಾತನ್ನು ಎಣ್ಣೆ ಹೆದರಲು ಹೇಳಲು ನೀನು ಬರಬೇಡ. ನಾನೇಕೆ ಸುಳ್ಳು ಹೇಳಲಿ ರುಕ್ಮಿಣಿ? ನನ್ನ ಅಣ್ಣನ ವಿಚಾರದಲ್ಲಿ ನೀನೀಗ ಸುಳ್ಳನ್ನೇ ಹೇಳ್ತಿರುವಿಯಲ್ಲ. ಸುಳ್ಳಲ್ಲ. ನನ್ನ ಅಣ್ಣನು ನಿನ್ನ ಮಿತ್ರನು ಸದಾಕಾಲ ನಿನ್ನನ್ನೇ ನಂಬಿ ಬದುಕುತ್ತಿರುವನು. ಅಂದ ಬಳಿಕ ನೀನು ನನ್ನ ಅಣ್ಣನನ್ನು ಜರಿದು ಮಾತನಾಡುವುದು ಎಷ್ಟು ಮಾತ್ರಕ್ಕೆ ಸರಿಯಲ್ಲ. ಕಾಂತ ಮತಿವಂತ, ಅಹೇ ಸುಂದರಿ, ಹೇಳುವೆನಿ ಕೇಳು. ಒಲವಿನ ಚೆಲುವೆ ಏಕೆ ಒದಳುವೆ ಅಣ್ಣನ ಪೌರುಷವೇ, ನಾ ಅರಿತಿರುವೆ ಅವನ ಜಂಬವೇ, ನಾ ಬೇಡ್ವೆ ದೇವಿ ನಾ ಬೇಡ್ವೆ. ಒಲವಿನ ಚೆಲುವೆ ಏಕೆ ಒದಳುವೆ ಅಣ್ಣನ ಪೌರುಷವೇ, ನಾ ಅರಿತಿರುವೆ ಅವನ ಜಂಬವೇ, ನಾ ಬೇಡ್ವೆ ದೇವಿ ನಾ ಬೇಡ್ವೆ. ವೀರಪ್ಪ ಮತ್ತ ಪಾಂಡವನು ಏನಾದನು, ವೀರಪ್ಪ ಮತ್ತ ಪಾಂಡವನು ಇನ್ನು ಏನಾದನು, ಏನಾದನು ಪ್ರಿಯ? ಮಲಯಾಳ ರಾಣಿಯ ಆದ ನಿಲಯನು ಸೋತು ಲಗ್ನವಾದನು. ಮಲಯಾಳ ರಾಣಿಯ ಆದ ನಿಲಯನು ಸೋತು ಲಗ್ನವಾದನು. ಹೆಣ್ಣಿಗೆ ಸೋತನು ಪರಶಿವನ ಗೆದ್ದವನು, ಹೆಣ್ಣಿಗೆ ಸೋತನು ಕೇಳು ಈ ಮಾತನು. ನಿಜವೇ? ಒಲವಿನ ಚೆಲುವೆ ಏಕೆ ಹೊಗಳುವೆ ಅಣ್ಣನ ಪೌರುಷವೇ, ನಾ ಅರಿತಿರುವೆ ಅವನ ಜಂಬವೇ, ಕೇಳೆ ನಾ ಬೇಡ್ವೆ ದೇವಿ ಕೇಳೆ ನಾ ಬೇಡ್ವೆ. ಅಹೇ ರುಕ್ಮಿಣಿ, ಶ್ರೀಹರಿ, ಪಾರ್ಥನು ತನಗೆ ತೊಟ್ಟುವ ಯುಕ್ತಿವಂತರಿಲ್ಲವೆಂದು ಗರ್ವಪಡುತ್ತಿದ್ದನು. ಇದೇ ಪ್ರಮಿಳೆಯ ಯುಕ್ತಿಯಿಂದಲೇ ಅರ್ಜುನನನ್ನು ಸೋಲಿಸಲು ಆಕೆ ಅದಂ ನಾನು ನೋಡಿ ಆಕಾಶವಾಣಿಯಿಂದ ಪ್ರಮಿಳೆಯನ್ನು ಸಂತೈಸಿ ಅರ್ಜುನನನ್ನು ಗೆಲ್ಲುವ ರೀತಿ ಮಾಡಿದ್ದು. ಆದ್ದರಿಂದ ಅರ್ಜುನನ ಯುಕ್ತಿಗಿಂತಲೂ ಪ್ರಮಿಳೆಯೇ ಯುಕ್ತಿಯಂತಳೆಂಬುದು ವ್ಯಕ್ತವಾಗಲಿಲ್ಲವೇ? ಮುಕ್ಕಣ್ಣನನ್ನು ಗೆದ್ದವನು ಒಬ್ಬ ಹೆಣ್ಣಿಗೆ ಮನಸೋತು ಅವಮಾನಿತನಾದನೆ ರುಕ್ಮಣಿ ಗುಣವೇಣಿ. ಶ್ರೀಹರಿ, ಸುಂದರಿ, ಮೂರು ಲೋಕದ ವೀರಾದಿ ವೀರನಾದ ನನ್ನ ಅಣ್ಣನ ಒಂದು ಹೆಣ್ಣಿಗೆ ಸೋತಿರುವನೆ. ಹೌದು ಸುಂದರಿ. ಇದೆಲ್ಲ ನಿನ್ನ ಲೀಲೆ. ಪ್ರಿಯ ಸುಂದರಿ, ಹೇಳುವೆ ಕೇಳು. ಅದೇನು ಚೆನ್ನಾಗಿ ಹೇಳು. ನನ್ನ ನಿನ್ನ ಎಲ್ಲ ಮರ್ಮ ಬಲ್ಲೆಯು ಸುಂದರನೆ, ನಿನ್ನ ಬಾಳಿನ ಚಂದಿರನೆ. ನನ್ನ ನಿನ್ನ ಎಲ್ಲ ಮರ್ಮ ಬಲ್ಲೆಯು ಸುಂದರನೆ, ನಿನ್ನ ಬಾಳಿನ ಸಂದರನೆ. ಪಾತನು ಹೆಣ್ಣಿಗೆ ಸೋಲುವ ಕಾರಣ ನಿನ್ನೆಯ ಲೀಲೆಯದು, ಪಾತನು ಹೆಣ್ಣಿಗೆ ಸೋಲುವ ಕಾರಣ ನಿನ್ನ ಲೀಲೆಯದು. ಲೀಲೆಯುವುದು ಮತ್ತು ಲೀಲೆಯುವುದು. ನನ್ನ ನಿನ್ನ ಎಲ್ಲ ಮರ್ಮ ಬಲ್ಲೆಯು ಸುಂದರನೆ, ಎನ್ನ ಬಾಳಿನ ಚಂದಿರನೆ. ಅತಿರತರೆಲ್ಲರನು ಗೆಲ್ಲಿದ ಪಲ್ಗುಣನು, ಗೆಲ್ಲುವ ಪಲ್ಗುಣನು ಹೆಣ್ಣಿಗೆ ಸೋಲುವನೆ. ಇದನ್ನು ನಂಬುವನೆ, ಹೆಣ್ಣಿಗೆ ಸೋಲುವನೆ.
ಸುಂದರನೆ ಎನ್ನ ಬಾಳಿನ ಚಂದಿರನೆ ಬಲ್ಲಿನು ಸುಂದರನೆ ಎನ್ನ ಬಾಳಿನ ಚಂದಿರನೆ ನಿನ್ನ ಎಲ್ಲ ಮರ್ಮ ಬಲ್ಲಿನು ಸುಂದರನೆ ಎನ್ನ ಬಾಳಿನ ಚಂದಿರನೆ ಅಹೋ ಶ್ರೀಹರಿ ಸುಂದರಿ ಮೂರು ಲೋಕದ ವೀರಾದಿ ವೀರನು ನನ್ನಣ್ಣ ಪಾರ್ಥನು ಆ ಶಿವನನ್ನೇ ಗೆದ್ದಂಥವನು ನನ್ನಣ್ಣ ಪಲ್ಗುಣನು ಹೌದು ಸುಂದರಿ ಹೌದಲ್ಲವೇ ಹೌದು ಸುಂದರಿ ಅಂದ ಬಳಿಕ ಒಂದು ಹೆಣ್ಣಿಗೆ ಸೋಲುವನು ಎಂದು ಹೇಳುತ್ತಿರುವೆಯಲ್ಲ ಇದೆಲ್ಲ ನಿನ್ನ ಲೀಲೆ ಎಂದು ನಾನು ಬಲ್ಲೆನು ಪ್ರಿಯ ಇದೇನು ನನ್ನಣ್ಣನಿಗೆ ಮಾಡುತ್ತಿರುವ ಅನ್ಯಾಯ ಅಹೇ ಕಾಂತೆ ಕಾಂತ ನಿಮ್ಮ ಅಣ್ಣನಾದ ಅರ್ಜುನನ ಪೌರುಷವು ತಂಗಿಯಾದ ನೀನು ಎಚ್ಚರಿಕೆ ಮಾಡಲಿಕ್ಕೆ ಬೇಕು ಹೌದೌದು ಹುಚ್ಚಳೆ ಕೇಳು ಏನು ಮಗನಾದ ಬೊಬ್ಬರು ವಾಹನನ ಶಕ್ತಿಗೆ ತಡೆಯಲಾರದೆ ಈಗ ಈ ಭೂಮಿಯ ಮೇಲೆ ಹೊರಗೆ ಬಿದ್ದಿರುವನು ಅರ್ಜುನನ ರುಂಡವು ತುಂಡಾಗಿ ಮಾಯವಾಗಿರುವುದು ರುಕ್ಮಿಣಿ ಗುಣವೇಣೆ ಅಹೋ ಪ್ರಿಯ ಸುಂದರಿ ಇದೇನು ಹೇಳುತ್ತಿರುವೆಯೇ ನೀನು ಇದು ಸತ್ಯದೇವಿ ನನ್ನಣ್ಣನ ರುಂಡವು ಮಾಯವಾಗಿ ಹೋಗಿರುವುದೇ ಸುಭದ್ರ ದ್ರೌಪದಿಯು ವೈಭವಕ್ಕೆ ಗುರಿಯಾಗಿರುವರೆ ಈಗ ನನ್ನಣ್ಣನಿಗೆ ರಕ್ಷಣೆ ಮಾಡುವವರು ಯಾರು ದೇವ ಮಹನ್ ಭಾವ ಅಹೇ ರಮಣಿ ಮೈರಧ್ವಜ ಆತುರ ಪಡಬೇಡ ನಿಮ್ಮ ಅಣ್ಣಯ್ಯನನ್ನು ಕಾಪಾಡಲು ನಾನಿರಲಿಕ್ಕೆ ಭಯವೇನು ಇದುವಲ್ಲದೆ ಸೃಷ್ಟಿ ಒಳಗೆ ಗರ್ವವಿದ್ದವರ ಗರ್ವವನ್ನು ತಗ್ಗಿಸಿ ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡುವುದೇ ಎನ್ನ ಕರ್ತವ್ಯವಲ್ಲವೇ ಅಹೇ ವಲ್ಲಭೆ ಕೇಳು ಈಗ ಬೊಬ್ಬರು ವಾಹನನು ಅರ್ಜುನನನ್ನು ಗೆದ್ದು ಯುದ್ಧ ಮಾಡಿದ ಸಂಗತಿಯನ್ನು ತನ್ನ ತಾಯಿಯರಾದ ಉಲಿಪಿ ಚಿತ್ರಾಂಗಿಯರಿಗೆ ತಿಳಿಸಿದನು ಅದಕ್ಕೆ ಮಹಾಸಾಧ್ವಿಗಳು ಎನ್ನನ್ನು ಸ್ತುತಿಸುವುದರಿಂದ ಬೊಬ್ಬರು ವಾಹನನಿಗೆ ನಾಗಲೋಕದಿಂದ ಮಣಿಯಂ ತರಲು ಆಜ್ಞಾಪಿಸಿರುವರು ಈ ಎನ್ನ ಚಕ್ರದ ಮಹಿಮೆಯಿಂದಲೇ ಅರ್ಜುನನ ರುಂಡವಂ ತರಿಸಿ ಋಷಿಕೇತು ಅರ್ಜುನರ ಮೊದಲಾದವರನ್ನು ಬದುಕಿಸಲು ಯತ್ನವನ್ನು ಮಾಡುವೆನು ಪುಲ್ಲಲೋಚನೆ ಇನ್ಯಾತಕ್ಕೆ ಆಲೋಚನೆ ಅಹೋ ಕಾಂತ ಸುಂದರಿ ಹಾಗಾದರೆ ನೀನು ಈಗಲೇ ಹೋಗಿ ನನ್ನಣ್ಣನಿಗೆ ಪುನರ್ಜನ್ಮವನ್ನು ನೀಡು ಎಂದು ಬೇಡುವೆನು ಪ್ರಿಯ ಕೇಳು ಸತಿಯರ ನುಡಿಯ ಅಹೇ ವಲ್ಲಭೆ ವಲ್ಲಭ ಇನ್ನೂ ಕಾಲವಿದೆ ಬೊಬ್ಬರು ವಾಹನನು ಅತಿ ಸಾಹಸದಿಂದ ಮಣಿಯಂ ತರುವನು ಅಷ್ಟರೊಳಗೆ ನಾನು ಅಲ್ಲಿಗೆ ಸೇರಬೇಕು ಆ ಧರ್ಮರಾಜರನ್ನು ಶಾಂತಿ ವಹಿಸಿ ಯಾಗವು ಜರುಗುವುದಾಗಿ ಹೇಳಿ ಕುಂತಿ ಭೀಮಾದಿಗಳೊಂದಿಗೆ ಮಣಿಪುರಕ್ಕೆ ಹೊರಡುವೆನು ಅಹೇ ರಮಣಿ ರಮಣ ಮತ್ತೊಂದು ಮಾತು ಹೇಳುವೆನು ಲಾಲಿಸು ಯುಕ್ತಿ ಶಕ್ತಿಗಳಲ್ಲಿ ನಿಮ್ಮಣ್ಣನು ಭಂಗಿತನಾದನು ಇನ್ನು ಭಕ್ತಿಯೋಳ್ ಮೈರಧ್ವಜನಿಗಿಂತ ಅಧಿಕರಿಲ್ಲ ಈಗ ಆತನು 8ನೇ ಅಶ್ವಮೇಧ ಯಾಗವನ್ನು ಮಾಡಲು ಪ್ರಾರಂಭಿಸಿಕೊಂಡಿರುವನು ಅರ್ಜುನನನ್ನು ಮೈರಧ್ವಜನ ಬಳಿಗೆ ಕರೆದುಕೊಂಡು ಹೋಗಿ ಆತನಿಗಿದ್ದ ನಿಚ್ಚಲ ಭಕ್ತಿಯಂ ಪರೀಕ್ಷೆ ಮಾಡಿ ತೋರಿಸಿ ಅರ್ಜುನನಿಗಿಂತಲೂ ಮೈರಧ್ವಜನೇ ಭಕ್ತಿವಂತನೆಂದು ವ್ಯಕ್ತಪಡಿಸಿ ಅರ್ಜುನನಲ್ಲಿದ್ದ ಗರ್ವವನ್ನು ತಗ್ಗಿಸಿ ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡುವೆನು ಸುಂದರಿ ಇನ್ನು ನೀನು ಅಂತಃಪುರಕ್ಕೆ ತೆರಳು ನಾನು ಮಣಿಪುರಕ್ಕೆ ಹೊರಡುವನು ಕಾಂತೆ ಇನ್ಯಾತಕ್ಕೆ ಚಿಂತೆ ನಿನ್ನಿಚ್ಛೆ ಅಂತಾಗಲಿ ಪ್ರಿಯ ಮೈರಧ್ವಜ
ಮಹಾನುಭಾವ ಮಾನವ ದೇವ ರಂಗ ಸ್ತೋತ್ರ ರತ್ನ ಸಂಘಟಿತ ಗಂಗೆಯ ನಿರ್ಮಲ ತುರಂಗ ಮಂಗಳ ಸಹಿತವಾದ ಈ ಸಬರಂಗ ದ್ವಾರದಲ್ಲಿ ನಿಂತು ಕರಂಗಳನ್ನು ಜೋಡಿಸಿ ಬಂದವರ ದಾರನ್ನು ವಿಚಾರಿಸುವ ಚಾರ ಪೇಳಿನಿಂದ ವಿಚಾರ. ಓಹೋ ದೇವ, ನಾವು ದಾರಂದರೆ ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು, ವಿದ್ಯೆ ತಲೆಯಲ್ಲಿ ಇರಬೇಕು, ಬುದ್ಧಿ ಹಿಡಿತದಲ್ಲಿರಬೇಕು, ವಿಚಾರ ಅರಿವಿನಲ್ಲಿರಬೇಕು, ಆಚಾರ ಕ್ರಿಯೆಯಲ್ಲಿರಬೇಕು, ದೊಡ್ಡವರು ಹೇಳಿದರೆ ಕೇಳಬೇಕು, ಅಂತ ಜೀವನವನ್ನು ನಾನು ನಡೆಸಬೇಕು. ಅಂತ ಜೀವನವನ್ನು ನಡೆಸಲು ಬಂದ ನನ್ನನ್ನು ಸಾರಥಿ ಎನ್ನುತ್ತಾರೆ ದೇವ. ಹೇಳಬೇಕು ತಮ್ಮ ನಾಮಾಂಕಿತವ. ಅಲ ಸಾರಥಿ ಭೂಪತಿ, ಈ ಸಭಾ ಮಧ್ಯಕ್ಕೆ ಯಾವುದಾರಂದರೆ ಯಾವುದಾರ ದೇವ? ಹರಗುರು ಚರಣವನ್ನು ಸದಾ ಸ್ಮರಣೆ ಗೈಯುತ್ತ ಶ್ರೀಮದ್ ಅಖಂಡ ಈ ಭೂಮಂಡಲದ ಇಂದು ರಾಜರ ಗೆದ್ದು ಪಂಡಿತೋ ತಂಡ ಬಾಲ ಪ್ರಚಂಡ ಹೌದಪ್ಪ, ಇಂದು ರಾಯರ ಮುಖಮಂಡಲ ಗ್ರಾದ್ಯಂ ಕಪ್ಪವಂ ಕೈಗೊಂಡು ಎನ್ನಗೆ ಎದುರಾಗಿ ಬಂದ ವೈರಿಗಳ ಗರ್ವವನ್ನು ಅಡಗಿಸಿ ವಿಜಯೋತ್ತಂಡನೆಂಬ ಅಭಿಮಾನವಂ ಪಡೆದುಕೊಂಡು ಆದಿನಾರಾಯಣನ ಪಾದ ಪುಂಡರೀಕವಂ ಅನದಿನ ಮನಸಾರಗೊಂಡು ಕಂಡ ಕಂಡ ಸದ್ಭಕ್ತರ ಮಂಡಳಿಯಿಂದ ಸೇವೆಗೊಂಡು ಕೀರ್ತಿಯಂ ಪಡೆದುಕೊಂಡು ಸತ್ಯ ಸತ್ಯಾಂಗಳ ಮನಗೊಂಡು ಈ ರತ್ನಪುರಿ ಮಂಡಲವಂ ಬಿಡದ ಪರಿಪಾಲಿಸುವ ಮೈರಧ್ವಜ ಮಹಾರಾಜನನ್ನು ತಿಳಿಯಲೇ ಸಾರಥಿ ಅದು ಜಾಗೃತಿ. ಓಹೋ ಮಹಿರಧ್ವಜ ತಾವಾದರೆ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ ಕುಮದ್ವತೆ ಸಜ್ಜನ ಸುರೋಮಣಿಯಾದ ಸಾರಥಿ ಭೂಪತಿ, ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ಈ ನಮ್ಮ ರತ್ನಪುರಿ ಜನರು ಭಕ್ತಿಯಿಂದ ಇರುವರೆಂಬ ತದ್ವಾದ್ಯವಂ ಕೇಳಿ ಹರ್ಷವಂ ತಾಳಿ ಹೌದೇನು ದೇವ? ಅಪಾರ ಮಹಿಮ ಪುರುಷ ಪರಂ ಜ್ಯೋತಿ ನಿಗಮಾದಿಗಳಿಗೆ ಏದಾತೀತ ನಾರಾಯಣನ ಮೂರ್ತಿ ಮನ ಮರಿಗೆ ಸಂಕಲ್ಪ ಪುಣ್ಯ ಪಾತ್ರರಾಗಿ ಯಜ್ಞ ಯಾಗಾದಿಗಳನ್ನು ಸದ್ಧರ್ಮಕ್ಕರು ಮೆಚ್ಚುವಂತೆ ಮಾಡಲು ಉದ್ದೇಶದಿಂದ ಬರೋಣವಾಯಿತು ಕಂಡಿಗೆ ಆ ಸಾರಥಿ ತಿಳಿಯಿತೋ ನಾನು ಬಂದ ಸಂಗತಿ. ತಿಳಿಯದು ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಐಶ್ವರ್ಯ ಮತ್ತು ಮೇಲೆ ಕೇಳಿ ಪ್ರಯಾಣ ಕಾಂತಿ ಸುಂದರಿ ಹೇಳುವನಿ ಕೇಳು. ಚೆನ್ನಾಗಿ ಹೇಳು.
ಸತಿಯಾದ ಕುಮದ್ವತಿ, ಪ್ರಾಣಪತೆ, ಸಕಲ ಚಾತ್ರ ಮೋಕ್ಷ ಸಾಧನೆ ಆಗಬೇಕಾದರೆ ನಾನಾ ವಿಶೇಷ ಸಂಗ್ರಹಗಳಿಂದಲೂ ಸಕಲ ಯಾತ್ರಾ ತೀರ್ಥ ಯಾತ್ರಾಚಾರಣ ಸತ್ತಲಂಕಾರದಿಂದಲೂ ಸರ್ವಮಂತ್ರ ರಹಸ್ಯ ಸಮಸ್ಯೆಗಳಿಂದಲೂ ಭಕ್ತಿ ಶಕ್ತಿಗಳಿಂದ ಮುಕ್ತಿಯನ್ನು ಪಡೆಯಲು ಯಾವ ಆತಂಕವೂ ಇರುವುದಿಲ್ಲ. ಈಗ ನಮಗೆ ಕರಿರಾಜ ವರದನು ಬೇಕಾದ ಸಂಪತ್ತುಗಳನ್ನು ಕೊಟ್ಟಿದ್ದರೂ ಎನ್ನ ಮನಸ್ಸಿನ ಸಂಶಯವು ಪರಿಹಾರವಾಗಲಿಲ್ಲ. ಎನ್ನನ್ನು ಒಂದೇ ವಿಧವಾಗಿ ಬಾಧಿಸುತ್ತಿರುವುದು ನೋಡು. ಮಡಿದಿ ಮಣಿ ಭಕ್ತಿಯೋಳು ಬಂಗಾರದ ಕಣಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ನೀನೇಕೆ ಈ ರೀತಿ ಚಿಂತೆಯನ್ನು ಮಾಡುತ್ತಿರುವಿ ಹಾ ಅಂತ ಕಾಂತಿ, ಹೇಳುವನ ಕೇಳು. ಅದೇನು ಚೆನ್ನಾಗಿ ಏನೆಯ ಎನ್ನ ದೇವನದೊಡೆಯ ನೇನೋ ನಿನ್ನ ಪ್ರೀತಿಯ ಸತಿಯ ಏಕ ನುಡಿಯ ಆಲಜ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಏನೆಯ ಎನ್ನ ದೇವನದೊಡೆಯ ನೇನೋ ನಿನ್ನ ಪ್ರೀತಿಯ ಸತಿಯ ಏಕ ನುಡಿಯ ಆಲಜ ಏನೆಯ ನಮಸ್ಕಾರ ಅಚ್ಚುವ ಮೆಚ್ಚುತ್ತ ವೈಕುಂಠದೊಡೆಯ ಮೆಟ್ಟವು ನಿಮ್ಮಯ ನಮಸ್ಕಾರ ಅಚ್ಚುವ ಮೆಚ್ಚುತ್ತ ವೈಕುಂಠದೊಡೆಯ ಯಾವ ಕಾರ್ಯದ ಮನಗಳು ಸಂಚರ ಯಾವ ಕಾರ್ಯದ ಮನಗಳು ಸಂಚಯ ಶ್ರೀಹರಿಯ ದಯ ಪಡೆದಿರುವೆ ಶ್ರೀಹರಿಯ ದಯ ಪಡೆದಿರುವೆ ಶನಿಯ ಎನ್ನ ದೇವನದೊಡೆಯ ನೇನೋ ನಿನ್ನ ಪ್ರೀತಿಯ ಸತಿಯ ನುಡಿಯ ಅಹೋ ಪ್ರಾಣೇಶ್ವರ, ಪ್ರಾಣೇಶ್ವರಿ, ನಿತ್ಯವೂ ಅರ್ಚುತರ ಮೆಚ್ಚುವಂತ ಸತ್ಕಾರ್ಯಗಳನ್ನೇ ಮಾಡುತ್ತಾ ಬಂದಿರುವೆವು. ಹಾ ನೇನು ಈ ರೀತಿ ಮನದಲ್ಲಿ ಚಿಂತೆ ಮಾಡೋದು ಸರಿಯಲ್ಲ ಕಾಂತ ಗುಣವಂತ. ಅಯ್ಯೇ ಭಕ್ತಿ ತಳೆ ಹೇಳುವನು ಕೇಳು. ಕಕ್ಕಬೇನಹಳ್ಳಿ ಲಿಂಗಮೂರ್ತಿ ಅವರು ಉಮಾ ಅವರಿಗೆ 100 ರೂಪಾಯಿ ನೀಡಿರುತ್ತಾರೆ. ಅವರಿಗೆ ಧನ್ಯವಾದಗಳು. ಓ ಎನ್ನ ಸಖಿಯೇ ಎನ್ನ ಅರ್ಧಾಂಗಿ, ಕೇಳೇನಿಯನ್ನ ಮನದ ಬೆಲೆಯೇ ಸುಂದರಿ. ಓ ಎನ್ನ ಸಖಿಯೇ ಎನ್ನ ಅರ್ಧಾಂಗಿ, ಕೇಳೇನಿಯನ್ನ ಮನದ ಬೆಲೆಯೇ. ಭಗವಂತನ ಮಗ
ಏ ಭಕ್ತಿ ತಳೆ ಸುಂದರ ಇಂತಿಷ್ಟು ಸಕಲ ಸಂಪತ್ತುಗಳನ್ನು ಕೊಟ್ಟಿದ್ದರೂ ಬಡ್ಡಿ ಮಂಚದ ಮೇಲೆ ಕುಳಿತು ಸುಖ ಸಂತೋಷವಾಗಿರಲೆಂದು ಆ ಭಗವಂತನು ನಮಗೆ ಕೊಟ್ಟಿಲ್ಲ. ಸುಂದರ ಕಾಲಕ್ಕೆ ಅನುಸರಿಸಿ ಸತ್ಪಾತ್ರಕ್ಕೆ ಅನುಸಾರವಾಗಿ ದಾನ ವಿಶೇಷದಿಂದ ಸಂತೃಪ್ತಿ ಪಡಿಸಿ ಮಿಕ್ಕುಳದ ಐಶ್ವರ್ಯಂ ಅಮೃತದೋಪಾಯದಲ್ಲಿಗೆ ಸೇರಿಸಿ ಆ ಪರಮಾತ್ಮನಲ್ಲಿಗೆ ಸೇರುವರೇ ಪರಮ ಧನ್ಯರು. ಅಂತ ಪದವಿಯನ್ನು ಎಂದು ಕಾಣುವನೆಂದು ಎನ್ನ ಮನ ನಂದಿರುವುದು ನೋಡಿ ಮುನೋರಿ. ಸುಂದರ ಸುಂದರಿ ಹೇಳಲೆ ಅದೇನು ಹೇಳ್ಬೇಕು ಮಹಾರಾಜನೇ ಮಾಮ ಪ್ರಿಯ ಸಕನೆ ಮಹಾರಾಜನೇ ಮಾಮ ಪ್ರಿಯ ಸಕನೆ ಭಕ್ತಿಯ ಕಾರ್ಯಕ್ಕೆ ಚಿಂತೆಯು ಯಾಕೆ ಭಕ್ತಿಯ ಕಾರ್ಯಕ್ಕೆ ಚಿಂತೆಯು ಯಾಕೆ ಮಹಾರಾಜನೇ ಮಾಮ ಪ್ರಿಯ ಸಕನೆ ಮಹಾರಾಜನೇ ಪತಿಯೇ ವಾಸೆ ನಮ್ಮಯ ರಾಜವ ಪತಿದೇವಾಂತೆ ನಮ್ಮಯ ರಾಜವ ಈ ಕ್ಷಣವೇ ನಾವು ದಾನವ ಮಾಡುವ ಈ ಕ್ಷಣವೇ ನಾವು ದಾನವ ಮಾಡುವ ಸ್ವರ್ಣಾಭರಣವ ಶರಣದ ತನ ತಾನ ಮಹಾಸ್ಮರಣಾಭರಣ ಈ ಕ್ಷಣ ಮಹಾಮುಕ್ತಿ ಈ ಕ್ಷಣವೇ ಮುಕ್ತಿ ಪಡೆಯುವನ ಮಹಾರಾಜನೇ ಮಾಮ ಪ್ರಿಯ ಸಕನೆ ಮಹಾರಾಜನೇ 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 ಅಹೋ ಪ್ರಾಣಕಾಂತ ಪ್ರಾಣೇಶ್ವರಿ. ದಾನ ಧರ್ಮ ಮಾಡಿ ಮುಕ್ತಿ ಪಡೆಯಬೇಕಾದರೆ ಹಾ ನಮಗಿರುವ ಈ ಸಂಪತ್ತು ಹೀಗಲೇ ದಾನ ಮಾಡಿ ಮುಕ್ತಿ ಪಡೆಯಬಹುದಲ್ಲವೇ ದೇವ ಮಹಾನ್ ಭಾವ ಹೇ ಪ್ರಿಯಳೇ, ಚೆನ್ನಾಗಿ ಕೇಳು. ಮಿತಿ ಮೀರಿ ಮಿತಿ ಇಲ್ಲದ ದಾನವು ಇದು ದಾನದ ಪದ್ಧತಿ. ಅತಿವೃಷ್ಟಿ ಇಲ್ಲವೇ ಅನವೃಷ್ಟಿ, ಇವುಗಳಿಂದ ಯಾವ ವಿಧವಾದ ಫಲಗಳು ಪ್ರಾಪ್ತಿ ಆಗದು. ಅಹೇ ಸುಂದರಿ, ನೀನು ಹೇಳಿದಂತೆ ಮಾಡುವುದು ಹೆಚ್ಚು ದಾನ ಇಲ್ಲವೇ ಹುಚ್ಚು ದಾನ. ಇವು ಉಕ್ತ ಚಿಕ್ಕಮಣಿಯರ ತತ್ವವಾಗಲಿ ದಾನಶೀಲದ ತತ್ವವಲ್ಲ. ದಾನದ ಮಹಿಮವು ದಾತನಿಗೆ ತಿಳಿಯುವುದಾಗಲಿ ತನ್ನ ಲಕ್ಷ್ಮಿಯನ್ನು ಸೊಂಟ ಮುರಿದು ಗಂಟಲ ಅಡಿ ಭಾಗದಲ್ಲಿ ಜೀವಕಳ ಮಾಡುವ ದರಿದ್ರ ಭಾಗ್ಯವಂತರಿಗೆ ತಿಳಿಯದು. ಅಹೇ ಮೋಹನಾಂಗಿ, ಮೋಹನಾಂಗ ಈ ಲೋಕದಲ್ಲಿ ಲಕ್ಷ್ಮೀಕಾಂತ, ಲಕ್ಷ್ಮೀಪುತ್ರ, ಲಕ್ಷ್ಮೀದಾಸರು ಈ ಪ್ರಕಾರವಾಗಿ 3 ತರದ ಐಶ್ವರ್ಯ ಶಾಲಿಗಳು ಇರುವರು. ಅಹೇ ಮೋಹನಾಂಗಿ, ಮೋಹನಾಂಗ ಇದರಲ್ಲಿ ಲಕ್ಷ್ಮೀದಾಸನು ಕೆಲವು ಕಾಲ ದನ ಕಾವಲಿಗಾಗಿ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಅಧಿಕಾರವಿರುವುದಿಲ್ಲ. ಅಹೇ ಸುಂದರಿ, ಇದಲ್ಲದೆ ಲಕ್ಷ್ಮೀಪುತ್ರ, ಲಕ್ಷ್ಮೀಕಾಂತ ಇವರ ಮಾಡುವ ಯಥಾರಕ್ತಿಗಾಗಿ ಸಗಿಸುವರಲ್ಲ ಲಕ್ಷ್ಮೀದಾಸರು ರಮಣಿ ಮೋಹನಾಮಣಿ. ಸುಂದರ ಶುಭಕರ ಭಕ್ತಿಯ ಕಾಯುವುದರಂತರ ಚೆನ್ನಾಗಿ ಹೇಳು. ಸುಂದರ ಶುಭಕರ ಭಕ್ತಿಯ
ದಯವಂತರೆ ಮಾಡುವರಾಗಲಿ ದಯವಿಲ್ಲ ಧಾನ್ಯಗಳು ಎಂದಿಗೂ ಮಾಡಲಾಗದರನ್ನ ಬುದ್ಧಿಸಪ್ಪನ್ನ. ಸುಂದರಿ, ಹಾಗಾದರೆ ಹೇಳುವನು ಕೇಳು. ಧರ್ಮ ಸ್ವರೂಪಿಣಿ ಎನ್ನ ಪ್ರಿಯ ರಾಣಿ, ಮೆಚ್ಚಿದೆ ಸಾಧರ್ಮಿಣಿ ನಿನ್ನ, ಮೆಚ್ಚಿದೆ ಗುಣವೇಣಿ ನಿನ್ನ. ಧರ್ಮ ಸ್ವರೂಪ ಭರಿತಳಾದ ಕುಮತ್ವತಿ ಸತ್ಯವತಿ ಪ್ರಾಣಪತಿ, ನಿತ್ಯ ನೀನು ಗೈವ ಗೌರಿ ದೇವಿ, ವೃಂದಾದೇವಿ, ಲಕ್ಷ್ಮೀ ದೇವಿ ಮೊದಲಾದ ನೇಮ ರಥಗಳಿಂದಲೂ ದಂಪತಿ ಪೂಜೆಗಳಿಂದಲೂ ಮುತ್ತೈದರನ್ನು ಆದರದಿಂದ ಕರೆಸಿ ಅರಿಶಿನ ಕುಂಕುಮ ಪುಷ್ಪಗಳಿಂದ ಅವರನ್ನು ಅಲಂಕರಿಸಿ ಸಂತೃಪ್ತಿ ಪಡಿಸಿದ ಮಹಿಮೆನಿಂದಲೇ ಗುರುಗಳಲ್ಲಿ ಸುಖಶಾಂತಿ, ಐಶ್ವರ್ಯ, ಭೋಗ ಭಾಗ್ಯಗಳು ಲಭಿಸುವವು. ಹಾಗೆ ಸುಂದರಿ, ನೀನು ಮಾಡುವ ಶುಭ ಕಾರ್ಯಗಳಿಗೆ ನಾನು ಆನಂದ ಭರಿತನಾಗಿರುವನು ಸಖಿ ಶುಭ್ರಾಂಶ ಮಖಿ. ಗೋಟೂರು ಈರಣ್ಣನವರು ಉಮಾ ಅವರಿಗೆ 100 ರೂಪಾಯಿಗಳನ್ನು ಕೊಟ್ಟಿರುತ್ತಾರೆ. ಅವರು ಎಲ್ಲರೂ ಪ್ರಕೊಡ್ಡೇನೆ ಚಂಬರ ಸುಂದರಿ, ಪ್ರಾಣೇಶ್ವರ, ಪ್ರಾಣೇಶ್ವರಿ, ಚೆನ್ನಾಗಿ ಕೇಳು, ಚೆನ್ನಾಗಿ ಕೇಳು. ಎನ್ನ ಹಾರದ ದೇವರು ನೀನು, ನಿನ್ನ ಕೈ ಹಿಡಿದ ಧನ್ಯೇನು ಆಯಾದ ದೇವರು ನೀನು, ನಿನ್ನ ಕೈ ಹಿಡಿದ ಧನ್ಯೇನು ನಾದೋ. ಮಹಾರಾಜ ರವಿ ತೇಜ, ಮಹಾರಾಜ ರವಿ ತೇಜ, ಸಹಜ ಎನ್ನ ಆರಾಧ
ಕಾಂತ ಕಾಂತಿ ನಾನು ಮಾಡಿದ ಸರ್ವ ಕಾರ್ಯಕ್ಕೆ ಪ್ರೋತ್ಸಾಹವನ್ನು ನೀಡಿದೆ. ಹ ನೆಮ್ಮನ್ನ ಪಡೆದು ನಾನು ಧನ್ಯನಾದನು ಕಾಂತ ಗುಣವಂತ. ಅಯ್ಯೇ ಸದ್ಧರ್ಮ ಸ್ವರೂಪಿಣಿಯಾದ ಕುಮದ್ದತಿ ಪ್ರಾಣಪತಿ ಇದುವರೆಗೂ 7 ಯಜ್ಞಗಳನ್ನು ಮಾಡಿದಾಗ್ಯೂ ಆ ಸರ್ವಜ್ಞನಾದ ಧೀಯರಿಯು ದರ್ಶನವಾಗಲಲ್ಲ. ಅಯ್ಯೇ ಸುಂದರಿ, ಸುಂದರ ಈಗ ನಾವು 8ನೇ ಯಜ್ಞವನ್ನು ಮಾಡುವುದಕ್ಕೆ ಯತ್ನಿಸಿರುವನು. ಈಗಲಾದರೂ ಪರಮಾತ್ಮನ ಕೃಪೆ ಮಾಡುವನೇನೋ ನೋಡುವೆನು. ಎಲ್ಲ ಭಾರತೆ 8ನೇ ಯಜ್ಞವನ್ನು ಮಾಡುವುದಕ್ಕೆ ಎನ್ನ ಮಗನಾದ ತಾಮ್ರಧ್ವಜನು ಮಂತ್ರಿಯಾದ ನಗರಧ್ವಜನ ಬರೆಯೋಣ ಭಾರತೆ ಅತಿ ಜಾಗ್ರತೆ. ಅದೇ ಪ್ರಕಾರವಾಗಲಿ ಭೂಪತಿ. ತಾಮ್ರಧ್ವಜ ನಕಲಧ್ವಜ ಕರ್ಕಮಿರಪ್ಪ, ಜಲ್ದಿ ಕರ್ಕಮಿರಪ್ಪ.